ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 11. ನಿನಗೇನಾದರೂ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಏನು ಕೆಲಸ ಮಾಡಿಟ್ಟಿದ್ದೀಯಾ ಎಂದ ಅವನ ಗರ್ಜನೆಗೆ ಅವಳ ದೇಹ ನಡುಗಿತು. ಸರ್ ಎಂದು ಅವಳು ಕೇಳಿದಾಗ ಪಟಪಟನೆ ಏನೇನೋ ಮಾತನಾಡಿ ಮುಗಿಸಿದ. ಅವಳ ಮುಖಭಾವ ಬದಲಾಯಿತು. ಇನ್ನು 10 ನಿಮಿಷದಲ್ಲಿ ನೀನು ಆಫೀಸ್ನಲ್ಲಿ ಇರಬೇಕು ಎಂದು ಆಜ್ಞಾಪಿಸಿ ಫೋನ್ ಇಟ್ಟನು. ಅವಳ ಬೆದರಿದ ಕಣ್ಣುಗಳನ್ನು ನೋಡಿದ ಅವಳ ಅಮ್ಮ, ಏನಮ್ಮ, ಯಾರು ಎಂದು ಕೇಳಲು, ಏನಿಲ್ಲಮ್ಮ, ಆಫೀಸ್ನಲ್ಲಿ ಒಂದು ಸಣ್ಣ ಮೀಟಿಂಗ್, ಅದಕ್ಕೆ ತಕ್ಷಣ ಹೋಗಬೇಕು ಎಂದಳು. ಸರಿಯಮ್ಮ, ಹುಷಾರಾಗಿ ಹೋಗು ಎಂದಾಗ, ಸರಿಯಮ್ಮ ಎಂದವಳು. ಅಕ್ಕ, ನೀವು ಅಮ್ಮನ ಜೊತೆ ಇರಿ, ಬಾವ ನಾನು ಆಫೀಸ್ಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹಾಗೆಯೇ ಅವಳ ಅಕ್ಕನ ಮಗನನ್ನು ಎತ್ತಿಕೊಂಡಳು. ಕಂದ, ನಿನಗಾಗಿಯೇ ಇಷ್ಟು ದಿನ ನಾವು ಬದುಕಿದ್ದೆವು, ಹೇಗೋ ನಮ್ಮ ಹತ್ತಿರ ಬಂದುಬಿಟ್ಟೆ ಎಂದು ಮುದ್ದಾಡಿ ಈಗ ಮಗುವನ್ನು ಅವಳ ಅಕ್ಕನ ಕೈಗೆ ಕೊಟ್ಟು ಅಲ್ಲಿಂದ ಹೊರಟಳು ನಕ್ಷತ್ರ. ಅವಳು ಹೋಗುವಾಗಲೇ ಕಾರನ್ನು ಸ್ಟಾರ್ಟ್ ಮಾಡಿ ಕಾರ್ ಡೋರ್ ಓಪನ್ ಮಾಡಿ ಒಳಗೆ ಬನ್ನಿ ಮ್ಯಾಮ್ ಎಂದು ಆಲ್ವಿನ್ ಹೇಳಲು, ಅವಳು ಕಾರು ಹತ್ತಿದ ತಕ್ಷಣ ಗುಣಾಲ್ ಕಾರನ್ನು ತೆಗೆದುಕೊಂಡನು. ಅಥರ್ವನ ಮುಖ್ಯ ಸೇನಾಧಿಪತಿಗಳು ಆಲ್ವಿನ್, ಗುಣಾಲ್. ಅವರಿಬ್ಬರ ಮುಖದಲ್ಲಿ ಕಂಡ ಕಳವಳವೇ ಅವನ ಕೋಪ ಎಂಥದ್ದು ಎಂದು ಅವಳಿಗೆ ಅರಿವಾಗುವಂತೆ ಮಾಡಿತು. ಫೋನ್ನಲ್ಲಿ ಅವನು ಮಾತನಾಡಿದ್ದು ಈಗಿನವರೆಗೂ ಅವಳಿಗೆ ಮೈ ನಡುಕ ನಿಂತಿರಲಿಲ್ಲ. ಹಸುರ ವೇಗದಲ್ಲಿ ಕಾರು ಚಲಿಸುತ್ತಿತ್ತು. 10 ನಿಮಿಷ ಎಂದು ಹೇಳಿದ್ದರೂ ಸರಿಯಾಗಿ 6 ನಿಮಿಷದಲ್ಲಿ ಕಾರು ಆಫೀಸ್ ಗೇಟ್ ಒಳಗೆ ಹೋಯಿತು. ಕಾರಿನಿಂದ ಇಳಿದವಳು ಆತಂಕದಿಂದ ಓಡಿದಳು. ಈಗಲೇ ಹಲವು ಕೋಪಗಳಲ್ಲಿದ್ದ ಆಶಿಕಾಗೆ ತಲೆ ಸಿಡಿಯುವಂತಾಗಿತ್ತು. ಎಲ್ಲವೂ ತಪ್ಪಾಗಿ ನಡೆಯುತ್ತಿದೆ. ಈ ಕಂಪನಿಗೆ ನನ್ನನ್ನು ವೈಸ್ ಪ್ರೆಸಿಡೆಂಟ್ ಮಾಡುತ್ತಾನೆ ಎಂದು ನೋಡಿದರೆ ಕೊನೆಗೆ ಆ ವಿಕ್ರಮ್ಗೆ ಆ ಹುದ್ದೆ ಸಿಕ್ಕಿದೆ. ಹೀಗೆಯೇ ಇದ್ದರೆ ಏನೂ ಆಗುವುದಿಲ್ಲ. ಸ್ವಲ್ಪ ಹೊತ್ತು ಅಪ್ಪ ಆಫೀಸ್ಗೆ ಹೋಗಿ ಬರಬಹುದಾ ಎಂದುಕೊಂಡವಳು. ಅವಳು ಆಫೀಸ್ ರೂಮ್ನಿಂದ ಹೊರಬಂದು ಲಿಫ್ಟ್ ಒಳಗೆ ಹೋಗಿ ಕೆಳಗೆ ಬಂದಳು. ಅವಳು ಲಿಫ್ಟ್ ಬಿಟ್ಟು ಹೊರಬರಲು ಆತಂಕದಿಂದ ಓಡಿ ಬಂದಳು ನಕ್ಷತ್ರ. ಕಾರಿನಿಂದ ಇಳಿದು ವೇಗವಾಗಿ ಓಡಿ ಬರುತ್ತಿರುವುದನ್ನು CCTV ಕ್ಯಾಮರಾದಲ್ಲಿ ಗಮನಿಸಿದವನು ಅವಳು ಬರುವವರೆಗೂ ತಾಳ್ಮೆ ಇಲ್ಲ ಎಂಬಂತೆ ಆಗಲೇ ಹಲ್ಲು ಕಡಿಯುತ್ತಾ ಆ ಫೈಲ್ ಜೊತೆ ತನ್ನ ಕೋಣೆಯಿಂದ ಸಿಂಹದ ನಡಿಗೆಯಲ್ಲಿ ಹೊರಬಂದನು ಅಥರ್ವ. ಅದೇ ಸಮಯದಲ್ಲಿ ಲಿಫ್ಟ್ನಿಂದ ಹೊರಬಂದ ಆಶಿಕಾಳ ಮೇಲೆ ಡಿಕ್ಕಿ ಹೊಡೆದು ನಿಂತಳು ನಕ್ಷತ್ರ. ಅವಳನ್ನು ನೋಡಿದವಳಿಗೆ ಮೈಯೆಲ್ಲ ಉರಿಯತೊಡಗಿತು. ಆ ಸೀರೆಯನ್ನು ಅವಳಿಂದ ಮರೆಯಲು ಸಾಧ್ಯವೇ ಇಲ್ಲ. ಆತುರದಲ್ಲಿ ಆ ಸೀರೆ ಅವಳಿಗೆ ಹೇಗೆ ಬಂತು ಎಂದು ಯೋಚಿಸಲು ಮರೆತಳು ಆಶಿಕಾ. ಒಂದು ದಿನ ಆಸೆಪಟ್ಟು ಆ ಸೀರೆಯನ್ನು ತಾನು ಉಟ್ಟುಕೊಂಡು ಅವನ ಮುಂದೆ ಬಂದು ನಿಂತಿದ್ದಳು. ತನ್ನನ್ನು ಒಪ್ಪಿಕೊಳ್ಳುತ್ತಾನೆ ಎಂದುಕೊಂಡವಳು ಅಥರ್ವನ ಕೋಣೆಯಿಂದ ಆ ಸೀರೆಯನ್ನು ಕದ್ದು ತೆಗೆದುಕೊಂಡು ಹೋಗಲು ಸರಿಯಾಗಿ ಬಾಗಿಲಿಗೆ ಅವಳು ಬರುವಾಗ ಅಲ್ಲಿಗೆ ಬಂದ ಅಥರ್ವ ಅದೇ ಜಾಗದಲ್ಲಿ 2 ಐಸ್ ಬಾರ್ ತರಿಸಿಕೊಂಡು ಸೀರೆ ತೆಗೆದುಕೊಂಡ ಅವಳ 2 ಕೈಗಳನ್ನು ಅದರ ಮೇಲಿಡಲು ಹೇಳಿ ಅಲ್ಲಿಂದ ಕುರ್ಚಿಯಲ್ಲಿ ಕುಳಿತು ಅವಳ ಕೈ ಮೇಲೆ ತನ್ನ 2 ಶೂ ಕಾಲುಗಳನ್ನು ಇಟ್ಟಿದ್ದನು. ಐಸ್ ಬಾರ್ ಕರಗುವವರೆಗೂ ಆ ಚಳಿ ತಾಳಲಾರದೆ ಒದ್ದಾಡಿದಳು ಆಶಿಕಾ. ಆ ಕಷ್ಟವನ್ನು ದಾಟಿಯೂ ಈ ಸೀರೆಯನ್ನು ಉಟ್ಟುಕೊಳ್ಳುವುದಕ್ಕೆ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ನಿನಗಿಲ್ಲ ಎಂದು ಕೊನೆಯದಾಗಿ ಅವನು ಒಂದೇ ಬೆರಳನ್ನು ತೋರಿಸಿ ಎಚ್ಚರಿಸಿ ಆ ಸೀರೆಯನ್ನು ತೆಗೆದುಕೊಂಡು ಹೋದ ದೃಶ್ಯ ಅವಳ ಕಣ್ಣ ಮುಂದೆ ಬಂದು ಹೋಯಿತು. ಅದೇ ಸೀರೆ ಅವಳ ಮೈಮೇಲೆ ಇರುವುದನ್ನು ನೋಡಿ ಆಶಿಕಾಗೆ ಕೋಪ ಕಣ್ಣು ಕಪ್ಪಾಗುವಂತೆ ಮಾಡಿತು. ಅದನ್ನು ನೆನೆಸಿಕೊಂಡವಳಿಗೆ ಮೈ ಉರಿಯತೊಡಗಿತು. ನನಗೂ ಸ್ವಂತವಾಗದ್ದು ಇವಳ ಮೈಮೇಲೆಯಾ? ಇಲ್ಲ, ಅವಳ ಮೈಮೇಲೆ ಅದು ಇರಲೇಬಾರದು ಎಂದುಕೊಂಡವಳು ಆಕ್ರೋಶದ ಕೋಪದಿಂದ ಈಗ ಅದೇ ಸೀರೆ ನಕ್ಷತ್ರ ಮೈಮೇಲೆ ಇರಲು ಅವಳಿಗೆ ಕೋಪ ಮಿತಿ ಮೀರಿ ಬಂತು. ಸಾರಿ ಮ್ಯಾಮ್ ಎಂದು ಹೇಳಿ ದಾಟಿ ಹೋದ ನಕ್ಷತ್ರ ಸೆರಗನ್ನ ಒರಟಾಗಿ ಹಿಡಿದು ಎಳೆಯಲು ಅವಳು ಹಾಕಿದ್ದ ಸೇಫ್ಟಿ ಪಿನ್ ಕಳಚಿಕೊಂಡಿತ್ತು. ಸೀರೆ ಕೆಳಗೆ ಜಾರುವಷ್ಟರಲ್ಲಿ ತನ್ನ ಭುಜದ ಮೇಲೆ ಬಲವಾಗಿ ಕೈಯಿಟ್ಟು ತನ್ನ ಸೀರೆಯನ್ನು ಹಿಡಿದುಕೊಂಡು ತಿರುಗಿ, ಮ್ಯಾಮ್ ಸೀರೆಯನ್ನು ಬಿಡಿ ಎಂದು ಹೇಳಲು,
ನಿನಗೆ ಎಷ್ಟು ಧೈರ್ಯವಿದ್ದರೆ ನನಗೆ ಸ್ವಂತವಾದ ಸೀರೆಯನ್ನು ನೀನು ಹುಟ್ಟಿರುತ್ತೀಯ ಎಂದು ಸ್ವಲ್ಪವೂ ಯೋಚಿಸದೆ ಅಲ್ಲಿ ಬಹಳಷ್ಟು ಜನ ನೋಡುತ್ತಿರುವಾಗಲೇ ಅವಳ ಮೈ ಮೇಲಿದ್ದ ಸೀರೆಯನ್ನು ಅಸುರ ವೇಗದಲ್ಲಿ ಎಳೆದು ಬಿಟ್ಟಳು ಆಶಿಕಾ. ಅಮ್ಮ ಎಂದು ಕಿರುಚುತ್ತಲೇ ತನ್ನ ಮುಂದೆ 2 ಕೈಗಳನ್ನು ಅಡ್ಡಲಾಗಿ ಇಟ್ಟುಕೊಂಡು ಮುಚ್ಚಿಕೊಳ್ಳುತ್ತಾ ಲಿಫ್ಟ್ ಬಾಗಿಲಿಗೆ ಡಿಕ್ಕಿ ಹೊಡೆದು ಬೀಳ ಹೋದವಳನ್ನು ಆಗ ಬಾಗಿಲು ತೆರೆಯಲು ಕ್ಷಣಾರ್ಧವೂ ತಡ ಮಾಡದೆ ಹಿಡಿದು ನಿಲ್ಲಿಸಿದವನು ತನ್ನ ಮುಂದೆ ಕೈಯಿಟ್ಟು ಮುಚ್ಚಿಕೊಂಡು ನಿಂತವಳಿಗೆ ತನ್ನ ಕೋಟನ್ನು ಬಿಚ್ಚಿ ಹಾಕಿದನು. ಮರುಕ್ಷಣವೇ ಆಶಿಕಾಳನ್ನು ದೃಷ್ಟಿಯಿಂದಲೇ ಸುಟ್ಟನು ಅಥರ್ವ. ಅವಳು ಅಥರ್ವನನ್ನು ಕಂಡು ದೆವ್ವ ಹೊಡೆದವಳಂತೆ ನಿಲ್ಲಲು ಅಲ್ಲಿರುವ ಸೆಕ್ಯೂರಿಟಿಯನ್ನು ನೋಡಿ 2 ಬಾರಿ ಚಿಟಿಕೆ ಹೊಡೆದನು. 2 ಸೆಕ್ಯೂರಿಟಿಗಳು ಹತ್ತಿರ ಬಂದರು. ಕಿವಿಯಲ್ಲಿ ಏನನ್ನೋ ಪಿಸುಗುಟ್ಟಲು ಯಾಶಿಕಾಗೆ ಎದೆ ನಡುಗಿತು. ನಕ್ಷತ್ರ ಅಳುತ್ತಲೇ ಅವನ ಕೋಟನ್ನು ಬಿಗಿಯಾಗಿ ಹಿಡಿದುಕೊಂಡು ಆ ಗೋಡೆಗೆ ಹೊರಗಿದ್ದಳು. ಅವಳ ಕಡೆ ತಿರುಗಿದವನು ಮೇಲೆ ರೂಮ್ಗೆ ಹೋಗಿ ಸೀರೆ ಉಟ್ಕೋ ಎಂದು ಯಾಶಿಕಾಳ ಕೈಯಲ್ಲಿದ್ದ ಸೀರೆಯನ್ನು ಕಸಿದುಕೊಂಡು ನಕ್ಷತ್ರಾಳ ಕೈಯಲ್ಲಿ ಕೊಡಲು ಆಗ ಲಿಫ್ಟ್ ಒಳಗೆ ಹೋದಳು ನಕ್ಷತ್ರ. ಅವಳು ಹೋದರೂ ಅವನು ಅಲ್ಲಿಯೇ ನಿಂತಿರುವುದು ಯಾಶಿಕಾಗೆ ಈಗಿನವರೆಗೂ ನಡುಕವನ್ನು ಹುಟ್ಟಿಸಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಒಂದು ಮೂಟೆಯೊಂದಿಗೆ ಬಂದರು ಸೆಕ್ಯೂರಿಟಿ. ಅದನ್ನು ಓಪನ್ ಮಾಡಲು ಆ ಮೂಟೆ ಹಿಡಿ ಅರಳು ಉಪ್ಪಿನ ಅಂದರೆ ಕಲ್ಲುಪ್ಪು ಪ್ಯಾಕೆಟ್ಗಳು ತುಂಬಿದ್ದವು. ಆಗಲೇ ಯಾಶಿಕಾಗೆ ಅರ್ಥವಾಗಿ ಬಿಟ್ಟಿತ್ತು. ಎಲ್ಲ ಪ್ಯಾಕೆಟ್ಗಳನ್ನು ಹೊಡೆದು ನಕ್ಷತ್ರಾಳ ಸೀರೆಯನ್ನು ಎಳೆದ ಅದೇ ಜಾಗದಲ್ಲಿ ಸುರಿಯಲು ಹೇಳಿದನು. ಸುರಿದು ಮುಗಿಸಿದಾಗ ಬೆಟ್ಟದಂತೆ ಗುಡ್ಡೆಯಾಗಿತ್ತು. ಅದನ್ನು ಸಮವಾಗಿ ಹರಡಿದರು ಸೆಕ್ಯೂರಿಟಿ. ಕೆಳಗೆ ನಡೆಯುವ ಗಲಾಟೆ ಕಾರ್ತಿಕ್ಗೆ ತಿಳಿಯಲು ಸರ್ ಕೆಳಗೆ ಸಮಸ್ಯೆ ಎಂದನು. ವಾಟ್ ಎಂದು ವಿಕ್ರಮ್ ಆಘಾತದಿಂದ ಕೇಳಲು ಬನ್ನಿ ಸರ್ ಹೋಗೋಣ ಎಂದಾಗ ಇಬ್ಬರು ಹೊರಗೆ ಬರಲು ಸರಿಯಾಗಿ ಅವನ ಕೋಟನ್ನು ಹಾಕಿಕೊಂಡು ವೇಗವಾಗಿ ಲಿಫ್ಟ್ ಬಿಟ್ಟು ಹೊರಬಂದು ಅಥರ್ವನ ಕೋಣೆಯೊಳಗೆ ಓಡಿದಳು ನಕ್ಷತ್ರ. ಅದನ್ನು ನೋಡಿದ ವಿಕ್ರಮ್ಗೆ ಆತಂಕವಾಯಿತು. ಆ ಹುಡುಗಿ ಯಾಕೆ ಅರೆಬರೆಯಾಗಿ ನನ್ನ ಅಣ್ಣನ ಕೋಟ್ ಹಾಕಿಕೊಂಡು ಅವರ ರೂಮ್ ಒಳಗೆ ಹೋಗುತ್ತಿದ್ದಾಳೆ ಎಂದು ಆತಂಕದಿಂದ ಕೇಳಲು ಸರ್ ನೀವು ಗಾಬರಿಯಾಗಬೇಡಿ, ನಾವು ಕೆಳಗೆ ಹೋಗಿ ನೋಡೋಣ ಎಂದು ಕಾರ್ತಿಕ್ ಕರೆದುಕೊಂಡು ಹೋದನು. ಅವನು ಸರಿಯಾಗಿ ಕೋಣೆಯನ್ನು ದಾಟುವಾಗ ಆ ಕೋಣೆಯ ಬಾಗಿಲನ್ನು ಲಾಕ್ ಮಾಡಿದಳು ನಕ್ಷತ್ರ. ಅದರ ಮೇಲೆ ಮಂಡಿ ಊರಿ ಕೂರು ಎಂದನು ಅಥರ್ವ. ಏನು ನಾನಾ ಎಂದು ಕಣ್ಣೀರು ಹಾಕುತ್ತಾ ಗಾಬರಿಯಿಂದ ಅವಳು ಕೇಳಲು ನೀನೆ ಎಂದು ಅಥರ್ವ ಕೂಲಾಗಿ ಹೇಳಲು ಅವಳಿಗೋ ಅವಮಾನವಾಗಿತ್ತು. ಅಲ್ಲಿ ಕೆಲಸ ಮಾಡುವವರೆಲ್ಲರೂ ನೋಡುತ್ತಿರುವಾಗ ಆಶಿಕಾಗೆ ಅವಮಾನದಲ್ಲಿ ನಿಲ್ಲಲು ಆಗಲಿಲ್ಲ. ಇಲ್ಲಿ ನೋಡಿ ಮಾಮ, ನೀವು ಸುಮ್ಮನೆ ಏನೇನೋ ಮಾಡ್ತಾ ಇದ್ದೀರಾ, ಈ ಥರ ಎಲ್ಲ ಮಾಡಬೇಡಿ. ಏನೇ ಆದರೂ ಅವಳು ಇಲ್ಲಿ ಕೆಲಸ ಮಾಡುವವಳು. ನನಗೆ ಸೇರಬೇಕಾದ್ದು ಅವಳ ಮೈ ಮೇಲೆ ಇದೆ. ಹೇಗೆ ನನ್ನಿಂದ ಒಪ್ಪಿಕೊಳ್ಳಲು ಸಾಧ್ಯ? ಅವಳಿಗೆ ನೀವು ತುಂಬ ಜಾಗ ಕೊಡುತ್ತಿದ್ದೀರಿ. ಬೇಡ, ದಯವಿಟ್ಟು ಇದೆಲ್ಲವನ್ನು ಬಿಟ್ಟು ಬಿಡಿ. ನನಗೆ ವಿಪರೀತ ತಲೆನೋವು ಇದೆ. ನಾನು ಮನೆಗೆ ಹೋಗುತ್ತೇನೆ ಎಂದು ಹೊರಡಲು ಈಗ ಗುಂಡಿನ ಸದ್ದು ಕೇಳಿಸಿತು. ತಟ್ಟನೆ ತಿರುಗಿದಳು ಆಶಿಕಾ. ಮೇಲ್ಮುಖವಾಗಿ ಗುಂಡು ಹಾರಿಸಿದವನು ಈ ಜಾಗ ಬಿಟ್ಟು ಕದಲಿದರೆ ಇದೇ ಬುಲೆಟ್ ನಿನ್ನ ಹಣೆಯಲ್ಲಿ ಇರುತ್ತದೆ ಎಂದಾಗ ಮಾಮ, ಅವಳೊಬ್ಬಳು ಕೆಲಸದವಳು. ನಾನು ನಿಮ್ಮ ಸೋದರ ಮಾವನ ಮಗಳು, ನಿಮ್ಮ ಭಾವಿ ಪತ್ನಿ ಎಂದಾಗ ನೀನು ಇಲ್ಲಿ ಕೆಲಸದವಳೆ. ಅವಳು ನನ್ನ ಪರ್ಸನಲ್ ಅಸಿಸ್ಟೆಂಟ್. ನೀನು ಇಲ್ಲಿ ಮ್ಯಾನೇಜರ್ ಅಷ್ಟೆ. ಅವಳ ಕೆಳಗೆ ತಾನೇ ನೀನು, ಅರ್ಥವಾಯಿತಾ ಎಂದವನು. ಹೆಣ್ಣ ನೀನು ಸ್ವಲ್ಪವೂ ಆತ್ಮಸಾಕ್ಷಿ ಇಲ್ಲದೆ ಇಷ್ಟು ಜನರ ಮಧ್ಯೆ ಆ ಹುಡುಗಿಯ ಮೈಮೇಲಿರುವ ಸೀರೆಯನ್ನು ಎಳೆದಿದ್ದೀಯೇ? ನೀನೆಲ್ಲ ನಿಜವಾಗಿಯೂ ಹೆಣ್ಣೇನಾ? ನನಗೆ ಅನುಮಾನವಿದೆ. ಇವತ್ತು ಇದನ್ನು ಮಾಡಿದವಳು ನಾಳೆ ಏನನ್ನು ಬೇಕಾದರೂ ಮಾಡುತ್ತೀಯ. ನಿನಗೆ ಈಗ ಸಾಧಾರಣ ಶಿಕ್ಷೆ ಕೊಡುತ್ತಿದ್ದೇನೆ, ನೆನಪಿಸಿಕೊಳ್ಳಬೇಡ. ಈ ಜಾಗದಲ್ಲಿ ನೀನು ಮಾಡಿದ ತಪ್ಪಿಗೆ ಮಾತ್ರ ಈ ಶಿಕ್ಷೆ. ನಿನಗೆ ಹೆವಿ ಪನಿಷ್ಮೆಂಟ್ ನಾನು ಮನೆಯಲ್ಲಿ ಇಟ್ಟಿದ್ದೀನಿ ಎಂದು ಹಲ್ಲು ಕಡಿಯುತ್ತಾ ಹೇಳಿದವನು ಈಗ ಮಂಡಿ ಊರಿ ಕೂರುತ್ತೀಯಾ ಇಲ್ಲವಾ ಎಂದು ಗರ್ಜಿಸಲು ಅವಳು ಹಿಂಜರಿಯುತ್ತಲೇ ಅಲ್ಲಿಗೆ ಬಂದು ಸೀರೆಯೊಂದಿಗೆ ಮಂಡಿ ಊರಲು, ಇಲ್ಲಿ ನೋಡು, ಮರ್ಯಾದೆಯಿಂದ ಆ ಸೀರೆಯನ್ನೆಲ್ಲ ಸರಿಸಿ ನಿನ್ನ ಮಂಡಿ ಸರಿಯಾಗಿ ಒಂದು
ಬಟ್ಟೆಯು ತಾಗದಂತೆ ನಿನ್ನ ಮಂಡಿ ಆ ಕಲ್ಲುಪ್ಪಿನ ಮೇಲಿರಬೇಕು ಎಂದಾಗ, ಏನು ಮಾಮ ಮಾತನಾಡ್ತಾ ಇದ್ದೀಯಾ? ಎಲ್ಲರೂ ಇದ್ದಾರೆ, ನನಗೆ ಅವಮಾನವಾಗುತ್ತಿದೆ ಎಂದು ಹೇಳಲು, ನಿನಗೆ ಅವಮಾನವಾಗುತ್ತಿದೆಯಾ ಎಂದು ಅವನು ಕೇಳುವಾಗಲೇ ಅಲ್ಲಿಗೆ ಸರಿಯಾಗಿ ಬಂದನು ವಿಕ್ರಮ್. ಪಾರ್ಟಿ ಪಬ್ಬು ಅಂತ ಅರೆಬರೆಯಾಗಿ ಡ್ರೆಸ್ ಹಾಕಿಕೊಂಡು ಸುತ್ತಾಡುವ ನಿನಗೆ ಇಷ್ಟು ಜನರ ಮುಂದೆ ಸ್ವಲ್ಪ ಸೀರೆಯನ್ನು ಮೇಲೆ ಎತ್ತಿಕೊಂಡು ಮಂಡಿ ಊರಲು ಅಸಹ್ಯವಾಗುತ್ತಿದೆಯಾ? ಕಾಲಿನ ಬೆರಳು ಕೂಡ ಕಾಣಿಸದಷ್ಟು ಪಾದವನ್ನು ಮುಚ್ಚಿ ಸೀರೆ ಉಡುವ ಆ ಹುಡುಗಿಯ ಮೈಮೇಲಿನಿಂದ ಇಷ್ಟು ಜನರ ಮಧ್ಯೆ ಆ ಸೀರೆಯನ್ನು ಎಳೆದು ಬಿಸಾಕಿದೆಯಲ್ಲ, ಅವಳು ಎಷ್ಟು ಒದ್ದಾಡಿರಬಹುದು? ಯಾವೊಬ್ಬ ಹೆಣ್ಣು ಮಾಡಲು ಮುಂದಾಗದ ಕೆಲಸವನ್ನು ನೀನು ಮಾಡಿದ್ದೀಯ. ನೀನು ಮಾಡಿದ್ದು ತುಂಬ ಕೇವಲವಾದ ಕೆಲಸ. ಮರ್ಯಾದೆಯಿಂದ ನಾನು ಹೇಳಿದ್ದನ್ನು ಮಾಡಿದರೆ ಇಷ್ಟಕ್ಕೆ ಬಿಟ್ಟು ಬಿಡುತ್ತೇನೆ. ಇಲ್ಲವೆಂದರೆ ನೋಡು, ದಯೆ ದಾಕ್ಷಿಣ್ಯವೆಲ್ಲ ನೋಡುವುದಿಲ್ಲ. ಈ ಜಾಗದಲ್ಲೇ ನಿನ್ನ ಎಂದು ಹೇಳಬಂದ ಮಾತನ್ನು ನುಂಗಿ ಅವಳನ್ನು ನೋಡಲು ಅದರ ಅರ್ಥವನ್ನು ಅರಿತವಳು ಈಗ ಕೆಳಗೆ ಕುಳಿತು ತನ್ನ ಸೀರೆಯನ್ನು ಸರಿಸಿ ತನ್ನ 2 ಮಂಡಿಗಳು ಆ ಕಲ್ಲುಪ್ಪಿನ ಮೇಲೆ ತಾಗುವಂತೆ ಮಂಡಿ ಊರಿದವಳು. ಅಮ್ಮ ಎಂದು ಅವಳು ಕಿರುಚಲು, ಶ್, ಸದ್ದು ಬರಬಾರದು ಎಂದು ಬಾಯಿಯ ಮೇಲೆ ಒಂದೇ ಬೆರಳಿಟ್ಟು ಹೇಳಲು, ಈಗ ಚಪ್ಪಾಳೆ ತಟ್ಟುತ್ತಾ ಅವಳ ಮುಂದೆ ಬಂದು ನಿಂತನು ವಿಕ್ರಮ್. ನಕ್ಷತ್ರ ತನ್ನ ಸೀರೆಯನ್ನು ಉಟ್ಟುಕೊಂಡು ಕೆಳಗೆ ನಡೆಯುತ್ತಿರುವುದನ್ನು ಅಲ್ಲಿ ಅವನ ಕೋಣೆಯಲ್ಲಿದ್ದ ಎಲ್ಇಡಿಯಲ್ಲಿ ನೋಡುತ್ತಿದ್ದಳು. ಅವಳಿಗೆ ಆತಂಕವಾಯಿತು. ಈಗ ಅತಿ ವೇಗವಾಗಿ ಕೋಣೆಯನ್ನು ಬಿಟ್ಟು ಹೊರಬಂದವಳು ಲಿಫ್ಟ್ ಒಳಗೆ ಹೋಗಿ ಕೆಳಗೆ ಅವಳು ಬಂದಳು. ಆಗ ವಿಕ್ರಮ್, ಅಣ್ಣ, ಇವಳಿಗೆ ಈ ಶಿಕ್ಷೆಯೆಲ್ಲ ಸಾಲದು. ಇವಳೆಲ್ಲ ಎಷ್ಟು ಹೇಳಿದರೂ ತಿದ್ದಿಕೊಳ್ಳದ ಜನ್ಮ. ಸ್ವಲ್ಪವೂ ಯೋಚಿಸದೆ ಇಷ್ಟು ಜನರ ಮುಂದೆ ಒಂದು ಹೆಣ್ಣಿನ ಮಾನ ತೆಗೆದಿದ್ದಾಳೆ. ಇವಳಿಗೆಲ್ಲ ಹೆವಿಯಾಗಿ ಕೊಡಬೇಕು ಎಂದು ಹೇಳಿ ಅವಳ ಹತ್ತಿರ ಹೋಗಲು, ಈಗ ಲಿಫ್ಟ್ನಿಂದ ಹೊರಬಂದ ನಕ್ಷತ್ರ, ಅಯ್ಯೋ ಸರ್, ಅವರನ್ನು ಯಾಕೆ ಹೀಗೆ ಕಲ್ಲುಪ್ಪಿನ ಮೇಲೆ ಮಂಡಿ ಊರಿ ಕೂರಿಸಿದ್ದೀರಾ? ಕಾಲಿನಲ್ಲಿ ರಕ್ತವೇ ಬಂದು ಬಿಡುತ್ತದೆ. ಪ್ಲೀಸ್ ಅವರನ್ನು ಹೇಳಲು ಹೇಳಿ ಎಂದಾಗ ಅವಳ ಕೈಯನ್ನು ಹಿಡಿದು ಲಿಫ್ಟ್ ಒಳಗೆ ಎಳೆದುಕೊಂಡು ಹೋದನು ಅಥರ್ವ. ಅವಳೋ ಅರ್ಥವಾಗದೆ ನೋಡಿದಳು. ಯಾಶಿಕಾಳ ಮುಖ ಬಿಳುಚಿಕೊಂಡು ನೋಡಿದಳು. ಆಗ ವಿಕ್ರಮ್ ಲಿಫ್ಟ್ ಒಳಗೆ ನುಗ್ಗಲು, ಔಟ್ ಎಂದು ಒಂದೇ ಬೆರಳನ್ನು ಅಥರ್ವ ಆಡಿಸಲು, ಹಾಗೆಯೇ ತನ್ನ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡನು ವಿಕ್ರಮ್. ಆಗ ಲಿಫ್ಟ್ ಡೋರ್ ಕ್ಲೋಸ್ ಆಯಿತು. ಏನು ಕಾರ್ತಿಕ್ ಅಣ್ಣ ಕೋಪದಲ್ಲಿ ಆ ಹುಡುಗಿಯನ್ನು ಎಳೆದುಕೊಂಡು ಹೋಗುತ್ತಿದ್ದಾರೆ ಎಂದಾಗ, ಸರ್, ಏನೇ ಆದರೂ ನಾವು 10 ಮಿನಿಟ್ಸ್ ಆದಮೇಲೆ ಹೋಗೋಣ ಎಂದನು. ಅತಿ ವೇಗವಾಗಿ ಅವನ ಕೋಣೆಗೆ ಅವಳನ್ನು ಎಳೆದುಕೊಂಡು ಹೋದನು. ಅರ್ಥವಾಗದೆ ನೋಡಿದಳು ನಕ್ಷತ್ರ. ಒಳಗೆ ಹೋದ ಕೂಡಲೇ, ಸರ್ ಪ್ಲೀಸ್ ಅವರನ್ನು ಹೇಳಲು ಹೇಳಿ ಎಂದು ಮತ್ತೆ ಅವಳು ಹೇಳಲು, ಅವಳ ಕೈಯನ್ನು ಅವಳನ್ನು ಬಿಡಿಸಲು ಎಡವಿ ಅಲ್ಲಿದ್ದ ಸೋಫಾದ ಮೇಲೆ ಬಿದ್ದಳು ನಕ್ಷತ್ರ. ಅವಳ ಮುಖಕ್ಕೆ ನೇರವಾಗಿ ಒಂದೇ ಬೆರಳನ್ನು ತೋರಿಸಿದವನು, ನಿನ್ನ ಕೆಲಸ ಏನಿದೆಯೋ ಅದನ್ನು ಮಾತ್ರ ನೋಡು. ನೀನು ನನಗೆ PA, ನೀನು ನನಗೆ MD ತರಹ ಆದೇಶ ಮಾಡಬೇಡ ಎಂದವನು ಆಗಲೇ ಅವನ ಕೈಯಲ್ಲಿದ್ದ ಫೈಲನ್ನು ಅವಳ ಮುಖಕ್ಕೆ ಬೀಸಿ ಹೊಡೆದನು. ಅದನ್ನು ನೋಡಿದವಳು ಕಣ್ಣೀರು ಹಾಕಿದಳು. ಸಾರಿ ಸರ್, ನಿನ್ನೆ ಸೈಟ್ಗೆ ಹೋಗಿ ಬಂದು ಮನೆಗೆ ಹೋಗುವ ಅವಸರದಲ್ಲಿ ಎಂದು ತಡವರಿಸಲು, ಈಡಿಯಟ್, ನಿನಗೆ ಸ್ವಲ್ಪವೂ ಜವಾಬ್ದಾರಿಯೇ ಇಲ್ಲ. ಈ ಕೆಲಸಕ್ಕೆ ಬೇಕಾದ ಯಾವ ಯೋಗ್ಯತೆಯೂ ನಿನಗಿಲ್ಲ. ಈ ಫೈಲ್ ನಿನ್ನೆ ಸಬ್ಮಿಟ್ ಮಾಡಬೇಕಾಗಿತ್ತು. ನಿನ್ನನ್ನು ನಂಬಿ ನಾನು ನಿನ್ನನ್ನು ಇಳಿಸಿಬಿಟ್ಟು ಮನೆಗೆ ಹೋಗಿಬಿಟ್ಟೆ. ಈ ಪ್ರಾಜೆಕ್ಟ್ನ ವ್ಯಾಲ್ಯೂ ಏನೆಂದು ಗೊತ್ತಾ? ಹಲವು ಕೋಟಿ ರೂಪಾಯಿ ನಿನ್ನಿಂದ ಇವತ್ತು ಲಾಸ್. ಅದಕ್ಕಿಂತ ಇಷ್ಟು ವರ್ಷ ಈ ಫೀಲ್ಡ್ನಲ್ಲಿ ನನಗಿದ್ದ ಮರ್ಯಾದೆ ಈ ಪ್ರಾಜೆಕ್ಟ್ನೊಂದಿಗೆ ಹೋಯಿತು. ಇದನ್ನು ಎತ್ತಿ ಕಸದ ಬುಟ್ಟಿಗೆ ಹಾಕಿಬಿಟ್ಟು ನೀನು ಈಗ ಖಾಲಿ ಮಾಡು. ಇನ್ನೂ ಈ ಆಫೀಸ್ ಒಳಗೆ ಮಾತ್ರ ಇಲ್ಲ. ಇನ್ನು ನಿನ್ನನ್ನು ನಾನು ಎಲ್ಲಿಯೂ ನೋಡಬಾರದು. ಗೆಟ್ ಔಟ್ ಎಂದು ಗರ್ಜಿಸಿ ತಿರುಗಿ ನಿಂತನು ಅಥರ್ವ. ತನ್ನ ಪೂರ್ಣ ಕೋಪದಲ್ಲಿ ಅರ್ಧದಷ್ಟನ್ನು ಮಾತ್ರ ಅವಳಿಗೆ ತೋರಿಸಿ ಅಥರ್ವ ಬೆನ್ನು ತಿರುಗಿಸಿ ನಿಂತಿದ್ದನು. ಸರ್, ಸರ್ ಎಂದು ಶಬ್ದವು ಹೊರಬರದಂತೆ ಅವಳು ಮಾತನಾಡಲು ಪ್ರಯತ್ನಿಸಿದಳು. ಅವನೇನೋ ತಿರುಗಿ ನೋಡದೆ ಹಾಗೆಯೇ ನಿಂತಿದ್ದನು. ಸರ್, ಸರ್, ನಾನು ಮಾಡಿದ್ದು ತಪ್ಪೆ. ಪ್ಲೀಸ್ ನನಗೆ ಬೇರೆ ಯಾವುದಾದರೂ ಶಿಕ್ಷೆ ಕೊಡಿ. ಕೆಲಸದಿಂದ ಮಾತ್ರ ತೆಗೆಯಬೇಡಿ ಎಂದು ಅವಳು ಅಳಲು ಪ್ರಾರಂಭಿಸಿದಳು.
ಅವಳ ಅಳುವಿನ ದನಿ ಕೇಳಿ ಅಥರ್ವ ಅವಳತ್ತ ತಿರುಗಿದನು. ಅವನು ಬೆಂಕಿಯಂತೆ ಅವಳನ್ನು ದಿಟ್ಟಿಸಿ ನೋಡಿದನು. ಅವಳು ಅವನನ್ನು ಕಣ್ಣೆತ್ತಿ ನೋಡುವ ಧೈರ್ಯವಿಲ್ಲದೆ ತಲೆ ತಗ್ಗಿಸಿ ನಿಂತಿದ್ದಳು. ನಾನು ಮಾಡಿದ್ದು ತುಂಬ ದೊಡ್ಡ ತಪ್ಪು ಅಂತ ನನಗೆ ಅರ್ಥವಾಗುತ್ತಿದೆ ಸರ್. ನಿನ್ನೆ ಒಂದು ಡಾಕ್ಯುಮೆಂಟ್ ಅದರ ಬದಲಾಗಿದ್ದಕ್ಕೆ ನೀವು ಅಷ್ಟು ಕೋಪಗೊಂಡಿದ್ದೀರಿ. ಆದರೆ ಇಂದು ಕೈಯಲ್ಲಿದ್ದ ಡಾಕ್ಯುಮೆಂಟನ್ನು ಕಳುಹಿಸದೆ ನನ್ನ ಬಳಿಯೇ ಇಟ್ಟುಕೊಂಡಿದ್ದೇನೆ. ಅದು ಎಷ್ಟು ದೊಡ್ಡ ತಪ್ಪು ಅಂತ ನನಗೆ ಗೊತ್ತು. ಇದರಿಂದ ನಿಮಗೆ ದೊಡ್ಡ ನಷ್ಟ ಉಂಟಾಗಿದೆ. ಅದೆಲ್ಲವೂ ನನಗೆ ಅರ್ಥವಾಗುತ್ತಿದೆ. ಗಾಬರಿಯಲ್ಲಿ ನಾನು ಮಾಡಿದ ಈ ತಪ್ಪಿನಿಂದ ನಿಮ್ಮ ಬಿಸ್ನೆಸ್ ಮೇಲೆ ಪರಿಣಾಮ ಬೀರಿದೆ. ಸಾರಿ ಎಂದರೆ ನಿಮಗೆ ಇಷ್ಟವಾಗುವುದಿಲ್ಲ ಎಂದು ಈಗ ತಾನೇ ಹೇಳಿದ್ದೀರಿ. ಇನ್ನು ಮುಂದೆ ನಾನು ಇಂತಹ ತಪ್ಪು ಮಾಡುವುದಿಲ್ಲ. ಪ್ಲೀಸ್ ಸರ್, ನನ್ನನ್ನು ಕೆಲಸದಿಂದ ತೆಗೆಯಬೇಡಿ ಎಂದು ಕಣ್ಣೀರು ಹಾಕುತ್ತಾ ಹೇಳಿದಳು. ತನ್ನ ಟೇಬಲ್ ಮೇಲೆ ಹೊರಗಿ ಅವಳನ್ನು ನೋಡಿದ ಅಥರ್ವ, ನಿನ್ನೆಯವರೆಗೂ ನಿನಗೆ ಈ ಕೆಲಸ ಅನಿವಾರ್ಯವಾಗಿತ್ತು. ಆದರೆ ಇಂದು ಹಾಗಿಲ್ಲವಲ್ಲ. ನೀನು ಕಳೆದುಕೊಂಡಿದ್ದೆಲ್ಲವೂ ನಿನಗೆ ಮರಳಿ ಸಿಕ್ಕಿದೆ. ಈಗ ನೀನು ಮನಸ್ಸು ಮಾಡಿದರೆ ಸ್ವಂತವಾಗಿ ಬಿಸ್ನೆಸ್ ಪ್ರಾರಂಭಿಸಬಹುದು. ಹಾಗಿರುವಾಗ ನನ್ನ ಬಳಿ ಈ ಕೆಲಸಕ್ಕಾಗಿ ಯಾಕೆ ಇಷ್ಟೊಂದು ಬೇಡಿಕೊಳ್ಳುತ್ತಿದ್ದೀಯೇ ಎಂದು ಗಂಭೀರವಾದ ಧ್ವನಿಯಲ್ಲಿ ಕೇಳಿದನು. ಸರ್, ನೀವು ಕೋಪ ಮಾಡಿಕೊಂಡರೂ ಬಹಳ ಒಳ್ಳೆಯವರು ಸರ್. ನಾನು ನಿಮಗೆ ತುಂಬ ಋಣಿಯಾಗಿದ್ದೇನೆ. ನನ್ನ ತಂದೆಯ ಹೆಸರನ್ನು ಉಳಿಸಬೇಕೆಂದೇ ನಾನು ಬದುಕಿದ್ದೆ. ಇಷ್ಟು ದಿನ ಅದು ನನ್ನಿಂದ ಸಾಧ್ಯವಾಗಲಿಲ್ಲ. ಇನ್ನು 10 ವರ್ಷಗಳಾದರೂ ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನೀವು ಒಂದೇ ದಿನದಲ್ಲಿ ಎಲ್ಲವನ್ನ ಬದಲಾಯಿಸಿಬಿಟ್ಟಿದ್ದೀರಿ. 2 ವರ್ಷಗಳಿಂದ ನಾವು ಪಟ್ಟ ಕಷ್ಟ, ಹಾಳಾಗಿದ್ದ ನನ್ನ ತಂದೆಯ ಹೆಸರು, ನನ್ನ ಅಕ್ಕ, ಭಾವ, ಮಗು ಎಲ್ಲವನ್ನು ಮರಳಿ ನೀಡಿ ನೀವು ನನ್ನ ಪಾಲಿಗೆ ದೇವರಿಗೆ ಸಮಾನರಾಗಿ ನಿಂತಿದ್ದೀರಿ. ನಿಮಗೆ ನಾನು ಇಂತಹ ಒಂದು ತಪ್ಪು ಮಾಡಿದನಲ್ಲ ಎಂದು ನೆನಪಾದಾಗ ನನಗೆ ತುಂಬ ಸಂಕಟವಾಗುತ್ತಿದೆ. ಅಪರಾಧ ಪ್ರಜ್ಞೆ ಕಾಡುತ್ತಿದೆ ಸರ್. ಇದನ್ನು ನಾನೇ ಸರಿಪಡಿಸುತ್ತೇನೆ. ಅಷ್ಟೇ ಅಲ್ಲದೆ ನಿಮ್ಮ ಸಾಲವನ್ನು ತೀರಿಸಬೇಕಲ್ಲವೇ? ಕೆಲಸ ಬಿಟ್ಟು ಹೋದರೆ ಅದನ್ನು ಹೇಗೆ ತೀರಿಸಲು ಸಾಧ್ಯ ಎಂದು ಅವಳು ಕೇಳಿದಳು. ಇಲ್ಲಿಯವರೆಗೆ ಕೋಪದಲ್ಲಿದ್ದ ಅವನ ಮುಖ ಸ್ವಲ್ಪ ಮೃದುವಾಯಿತು. ಏನು ಹೇಳ್ತಿದ್ದೀಯೇ? ಸಾಲವ ಎಂದು ಹುಬ್ಬು ಏರಿಸಿ ಕೇಳಿದನು. ಹೌದು ಸರ್, ನಮ್ಮ ಮನೆ ಮತ್ತು ತೋಟವನ್ನೆಲ್ಲ ಮರಳಿ ಕೊಡಿಸಿದ್ದೀರಿ. ಆ ಸಾಲವನ್ನು ತೀರಿಸಬೇಕಲ್ಲ. ಜೊತೆಗೆ ನನ್ನ ತಾಯಿಯ ಹಾಸ್ಪಿಟಲ್ ಖರ್ಚನ್ನು ಕೂಡ ನೀವೇ ನೋಡಿಕೊಂಡಿದ್ದೀರಿ ಎಂದು ಅವಳು ಹೇಳಿದಳು. ಅವಳ ಮುಗ್ಧ ಮುಖವನ್ನು ನೋಡಿದಾಗ ಅಥರ್ವನ ಕೋಪ ಎಲ್ಲಿಗೋ ಹಾರಿಹೋಯಿತು. ಆದರೂ ತನ್ನ ಗಾಂಭೀರ್ಯವನ್ನು ಬಿಟ್ಟುಕೊಡದೆ ಅವಳ ಮುಂದೆ ಬಂದು ನಿಂತನು. ಇಲ್ಲಿ ನೋಡು, ನಿನ್ನ ತೋಟಕ್ಕಾಗಲಿ ಅಥವಾ ನಿನ್ನ ಮನೆಗಾಗಲಿ ನಾನು ಒಂದು ಪೈಸೆ ಕೂಡ ಖರ್ಚು ಮಾಡಿಲ್ಲ. ಅವರೆಲ್ಲರ ಬಳಿ ಇದ್ದ ನಿಮ್ಮ ಪ್ರಾಪರ್ಟಿಯ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ನಾನು ಕಿತ್ತುಕೊಂಡಿದ್ದೇನೆ ಅಷ್ಟೇ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಈ ಪ್ರಾಪರ್ಟಿಯನ್ನೆಲ್ಲ ಅವನು ಬೇನಾಮಿ ಹೆಸರಿನಲ್ಲಿ ಹರಾಜು ತೆಗೆದುಕೊಂಡಿದ್ದನೇ ಹೊರತು ಕಾನೂನುಬದ್ಧವಾಗಿ ತನ್ನ ಹೆಸರಿಗೆ ಬದಲಾಯಿಸಿಕೊಂಡಿರಲಿಲ್ಲ. ಅದು ಇಂದಿಗೂ ನಿಮ್ಮ ತಂದೆಯ ಹೆಸರಿನಲ್ಲೇ ಇರುವುದು ನಿನ್ನ ಅದೃಷ್ಟ. ಒಂದು ವೇಳೆ ಅವನು ತನ್ನ ಹೆಸರಿಗೆ ಬದಲಾಯಿಸಿಕೊಂಡಿದ್ದರೆ ಕೋರ್ಟ್ ಕೇಸ್ ಮುಗಿಯುವವರೆಗೂ ಅದು ನಿಮ್ಮ ಕೈಗೆ ಸಿಗುತ್ತಿರಲಿಲ್ಲ. ಆ ದೃಷ್ಟಿಯಿಂದ ಅವನು ಮಾಡಿದ ಒಂದು ಮೂರ್ಖತನ ನಿಮಗೆ ವರವಾಯಿತು. ಹಾಗಾಗಿ ನೀನು ನನ್ನ ಸಾಲಗಾರ್ತಿಯಲ್ಲ. ಇನ್ನು ನಿಮ್ಮ ತಾಯಿಯ ಹಾಸ್ಪಿಟಲ್ ಖರ್ಚಿನ ಬಗ್ಗೆ ಕೇಳುವುದಾದರೆ, ನನ್ನ ಬಳಿ ಕೆಲಸ ಮಾಡುವವರಿಗೆ ಏನಾದರೂ ತೊಂದರೆಯಾದರೆ ಆ ಖರ್ಚನ್ನು ನಾನೇ ನೋಡಿಕೊಳ್ಳುವುದು ರೂಢಿ. ನಿನಗೆ ಗೊತ್ತಿದೆ ಅಲ್ವಾ? ನಿನ್ನೆ ನನ್ನ ಡ್ರೈವರ್ ಹೆಂಡತಿಯನ್ನು ಕೂಡ ಇದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿಸಿದ್ದೆ. ನಿನಗೆ ನೆನಪಿದೆಯೇ ಎಂದು ಕೇಳಿದನು. ಆಗಲೇ ಅವಳಿಗೆ ಮೊದಲ ದಿನ ಅವನೊಂದಿಗೆ ಆ ಹಾಸ್ಪಿಟಲ್ಗೆ ಹೋಗಿದ್ದು ನೆನಪಿಗೆ ಬಂದಿತ್ತು. ಹೌದು, ನನ್ನ ತಾಯಿಯನ್ನು ಅದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಎಂದು ಅವಳು ಅವನನ್ನು ನೋಡಿದಳು. ಅದು ನಮ್ಮದೇ ಹಾಸ್ಪಿಟಲ್. ನನ್ನ ಅಕ್ಕ ಮತ್ತು ಭಾವ ಅಲ್ಲಿ ಡಾಕ್ಟರ್ಸ್ ಆಗಿದ್ದಾರೆ. ನನ್ನ ಬಳಿ ಕೆಲಸ ಮಾಡುವ ಎಲ್ಲರಿಗೂ ಅಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ಅರ್ಥವಾಯಿತೆ? ಹಾಗಾಗಿ ಯಾವುದೇ ರೀತಿಯಲ್ಲೂ ನೀನು ನನಗೆ ಸಾಲಗಾರ್ತಿಯಲ್ಲ. ಈಗ ನೀನು ಧಾರಾಳವಾಗಿ ಕೆಲಸ ಬಿಟ್ಟು ಹೋಗಬಹುದು. ನಿನಗೆ ಯಾವುದೇ ಅಪರಾಧ ಪ್ರಜ್ಞೆ ಬೇಡ ಎಂದು ಬಾಗಿಲ ಕಡೆಗೆ ಕೈ ತೋರಿಸಿದನು ಅಥರ್ವ. ಸರ್, ಅಂದರೆ ನಾನು ಖಂಡಿತ ಕೆಲಸ ಬಿಟ್ಟು ಹೋಗಲೇಬೇಕಾ ಎಂದು ಅವಳು ಮತ್ತೆ ಪಾಪದಂತೆ ಕೇಳಿದಳು. ಈಗ ನಾನು ಸ್ವಲ್ಪ ಒಳ್ಳೆ ಮೂಡ್ನಲ್ಲಿದ್ದೇನೆ. ಹಾಗಾಗಿ ಸಮಾಧಾನವಾಗಿ ಮಾತನಾಡುತ್ತಿದ್ದೇನೆ. ಮತ್ತೆ ಆ ಡಾಕ್ಯುಮೆಂಟ್ ವಿಷಯ ತಲೆಗೆ ಬಂದರೆ
ನಾನು ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಅವಳ ಮುಖದ ಹತ್ತಿರ ಬಂದು ಹೇಳಿದನು. ಅವನ ಸಾಮೀಪ್ಯದಿಂದ ಅವಳ ದೇಹ ನಡುಗಿತು. ಎರಡಡಿ ಹಿಂದಕ್ಕೆ ಸರಿದವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿಂದ ಹೊರಟಳು. ಒಂದು ನಿಮಿಷ ಎಂದವನೇ ಅಥರ್ವ ಒಂದು ವೇಳೆ ತನ್ನನ್ನು ಕೆಲಸದಿಂದ ತೆಗೆಯದೆ ಕ್ಷಮಿಸಿರಬಹುದೇ ಎಂಬ ಭರವಸೆಯಲ್ಲಿ ಅವಳು ತಿರುಗಿ ನೋಡಿದಳು. ಇನ್ನು ಮುಂದೆ ಆ ಡಾಕ್ಯುಮೆಂಟ್ ಅಗತ್ಯವಿಲ್ಲ, ಅದನ್ನು ತಗೊಂಡು ಹೋಗಿ ಕಸದ ಬುಟ್ಟಿಗೆ ಹಾಕು ಎಂದು ಮತ್ತೊಮ್ಮೆ ಒತ್ತಿ ಹೇಳಿದ್ದನು. ಅದರ ಅರ್ಥ ಅವಳಿಗೆ ತಿಳಿಯಲಿಲ್ಲವಾದರೂ ಆ ಫೈಲ್ ಹಿಡಿದು ಹೊರಟಳು. ಮೊದಲ ದಿನ ರಾಕ್ಷಸನಂತೆ ಕಂಡವನು ಇಂದು ಅವಳಿಗೆ ಕುಲ ದೇವತೆಯಂತೆ ಕಂಡನು. ಅವನ ಬಳಿ ಕೆಲಸ ಮಾಡುವುದೇ ಪುಣ್ಯ ಎಂದು ಭಾವಿಸಿದ್ದವಳಿಗೆ ಆ ಆಫೀಸ್ ಬಿಟ್ಟು ಹೋಗಲು ಬಹಳ ಕಷ್ಟವಾಯಿತು. ಲಿಫ್ಟ್ ಹತ್ತಿರ ಹೋದವಳು ಇನ್ನು ಮುಂದೆ ಇದನ್ನು ಬಳಸಬಾರದು, ಮೆಟ್ಟಿಲುಗಳಲ್ಲೇ ಹೋಗೋಣ ಎಂದು ಹೆಜ್ಜೆ ಹಾಕಿದಳು. ಅಷ್ಟರಲ್ಲಿ ಲಿಫ್ಟ್ ಓಪನ್ ಆಯಿತು. ಅದರಿಂದ ವಿಕ್ರಮ್ ಹೊರಗೆ ಬಂದನು. ಅವಳು ಹಾದು ಹೋಗುತ್ತಿರುವುದನ್ನು ನೋಡಿದವನು ಹಾಯ್ ಮ್ಯೂಜಿಕ್ ಎಂದು ಉತ್ಸಾಹದಿಂದ ಕರೆದನು. ಅವಳಿಗೆ ಅರ್ಥವಾಗದೆ ಮತ್ತೆ ನಡೆಯತೊಡಗಿದಳು. ಹಲೋ ಹಲೋ ಮ್ಯೂಸಿಕ್ ಎಂದು ಮತ್ತೆ ಅವನು ಜೋರಾಗಿ ಕೂಗಿದರೂ ಅವಳ ಕಿವಿಗೆ ಬೀಳಲೇ ಇಲ್ಲ. ಏನಪ್ಪ ಇದು, ಒಂದು ವೇಳೆ ಈ ಹುಡುಗಿಗೆ ಕಿವಿ ಕೇಳಿಸಲ್ವಾ ಎಂದುಕೊಂಡವನು ವೇಗವಾಗಿ ನಡೆದು ಅವಳ ಮುಂದೆ ಹೋಗಿ ಎರಡು ಕೈ ಚಾಚಿ ಅಡ್ಡ ನಿಂತನು. ತನ್ನ ಮುಂದೆ ಅಡ್ಡಲಾಗಿ ನಿಂತವನನ್ನು ನೋಡಿ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಯಾರು ಎಂದು ಬಾಯಿ ಬಿಟ್ಟು ಕೇಳದೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಪ್ರಶ್ನಾರ್ಥಕವಾಗಿ ನೋಡಿದಳು. ಅಯ್ಯಯ್ಯೋ, ಏನಿದು ಮ್ಯೂಸಿಕ್, ಬೆಳಿಗ್ಗೆ ನಿನ್ನನ್ನು ನೋಡಿದಾಗ ಎನರ್ಜೆಟಿಕ್ ಆಗಿದ್ದೆ, ಈಗ ಶೋಕ ಗೀತೆ ಹಾಡ್ತಾ ಇದೆಯಲ್ಲ, ಈ ವೈಲಿನ್ ಶಬ್ದ ಚೆನ್ನಾಗಿಲ್ಲ, ಸ್ವಲ್ಪ AR ರೆಹಮಾನ್ ಹಿಟ್ ಸಾಂಗ್ ಥರ ಬಾರಮ್ಮ ಎಂದು ಅವನು ಹೇಳಿದನು. ಅವಳು ಇವನು ಏನು ಮಾತನಾಡುತ್ತಿದ್ದಾನೆ ಎಂದು ತಿಳಿಯದೆ ಒಬ್ಬ ಹುಚ್ಚನನ್ನು ನೋಡಿದಂತೆ ನೋಡಿ ಪಕ್ಕಕ್ಕೆ ಸರಿದು ನಡೆಯತೊಡಗಿದಳು. ಇಷ್ಟೆಲ್ಲ ಕಷ್ಟಪಟ್ಟು ಮಾತನಾಡಿಸಿದರೂ ಈ ಹುಡುಗಿ ಕಡೆಗಣಿಸಿ ಹೋಗುತ್ತಿದ್ದಾಳಲ್ಲ, ನಿಜವಾಗಿಯೂ ಕಿವಿ ಕೇಳಿಸಲ್ವಾ? ಆದರೆ ನ್ಯೂಸ್ನಲ್ಲಿ ನೋಡಿದಾಗ ಕೇಳಿದ ಪ್ರಶ್ನೆಗಳಿಗೆ ಪಟಪಟ ಅಂತರ ಉತ್ತರ ನೀಡುತ್ತಿದ್ದಳು. ಕಣ್ಣಿನಲ್ಲಿ ಎಂತಹ ಶೋಕ, ಅದು ಕೂಡ ನನ್ನ ಅಣ್ಣನನ್ನು ನೋಡಿ ಬರುವಾಗ. ಈ ಹಿಟ್ಲರ್ ಏನೋ ಅಂದಿದ್ದಾನೆ ಅಂತ ಚೆನ್ನಾಗಿ ಅರ್ಥವಾಗುತ್ತಿದೆ ಎಂದು ಯೋಚಿಸಿದರು. ಆಗಲೇ ಅವಳು ಹುಟ್ಟಿದ್ದ ಸೀರೆ ಅವನ ಗಮನಕ್ಕೆ ಬಂದಿತ್ತು. ನನ್ನ ಅಣ್ಣ ಇಷ್ಟು ಕಾಲ ಕಾಪಾಡಿಕೊಂಡು ಬಂದಿದ್ದ ಸೀರೆ ಇವಳ ಹತ್ತಿರ ಹೇಗೆ ಬಂತು? ಅಣ್ಣನಿಗೂ ಇವಳಿಗೂ ಏನೋ ಸಮಥಿಂಗ್ ಎಂದು ಬೆರಳು ಸನ್ನೆ ಮಾಡಿದನು. ಅವಳು 10 ಮೆಟ್ಟಿಲು ಇಳಿದು ಹೋಗಿದ್ದನ್ನು ನೋಡಿ ಮತ್ತೆ ಅವಳ ಮುಂದೆ ಓಡಿ ಹೋಗಿ ಅಡ್ಡ ನಿಂತನು ವಿಕ್ರಮ್. ತನ್ನ ರೋಲಿಂಗ್ ಚೇರ್ನಲ್ಲಿ ಕುಳಿತು ಅವನು ಮಾಡುತ್ತಿದ್ದ ತುಂಟಾಟಗಳನ್ನು ತನ್ನ ರೂಮಿನಲ್ಲಿದ್ದ ಮಾನಿಟರ್ ಮೂಲಕ ಅಥರ್ವ ಗಮನಿಸುತ್ತಿದ್ದನು. ಅವಳು ಒಂದು ಮಾತು ಆಡದೆ ಅವನನ್ನು ದಿಟ್ಟಿಸಿದಳು. ನಾನು ಮಾತನಾಡೋದು ನಿಮಗೆ ಅರ್ಥವಾಗ್ತಾ ಇದೆಯಾ ಇಲ್ವಾ? ನೀವು ಕನ್ನಡದವರೇ ತಾನೇ, ಇಲ್ಲ ಬೇರೆ ಭಾಷೆಯಲ್ಲಿ ಮಾತನಾಡಬೇಕಾ ಎಂದು ಹೇಳುತ್ತಾ ಸನ್ನೆಗಳ ಮೂಲಕ ಮಾತನಾಡಲು ಪ್ರಯತ್ನಿಸಿದನು. ಹಲೋ ಸರ್, ನೀವು ಯಾಕೆ ಅನಗತ್ಯವಾಗಿ ನನ್ನ ಮುಂದೆ ಬಂದು ಹೀಗೆಲ್ಲ ಮಾತನಾಡ್ತಾ ಇದ್ದೀರಾ? ನಿಮ್ಮನ್ನು ನಾನು ಮುಂಚೆ ನೋಡಿದ್ದೂ ಇಲ್ಲ ಎಂದು ಕಣ್ಣೀರು ತುಂಬಿದ ಕಣ್ಣುಗಳಿಂದಲೇ ಹೇಳಿ ಅವಳು ಮುಂದೆ ಹೋದಳು. 2 ಮೆಟ್ಟಿಲು ಕೆಳಗೆ ಇಳಿದ ವಿಕ್ರಮ್, ಹಲೋ, ಸಾರಿ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಈಗ ಹೇಳ್ತೀನಿ ಕೇಳಿ. ಒಳಗೆ ಒಬ್ಬ ಫೈರ್ ಆಫೀಸರ್ ಇದ್ದಾರಲ್ಲ, ಅವರ ತಮ್ಮ ನಾನು, ವಿಕ್ರಮ್ ವರ್ಮನ್. ಇವತ್ತೇ ನಾನು ಈ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದೇನೆ. ಆದರೆ ಆ ಸಮಯದಲ್ಲಿ ನೀವು ಇಲ್ಲಿ ಇರಲಿಲ್ಲ. ಹೌದು, ಅಣ್ಣ ನಿಮಗೆ ಬಾಡಿಗಾರ್ಡ್ಸ್ ಎಲ್ಲ ಕೊಟ್ಟು VIP ಥರ ಇಟ್ಟಿದ್ದನಲ್ಲ, ಈಗೇನು ಅವನ ರೂಮಿನಿಂದ ಅಳುತ್ತಾ ಹೊರಬರುತ್ತಿದ್ದೀರಿ? ಅದಕ್ಕಿಂತ ಮುಖ್ಯವಾದ ವಿಷಯ, ಈ ಸೀರೆ ನಿಮಗೆ ಎಲ್ಲಿ ಬಂತು, ಹೇಗೆ ಬಂತು ಎಂದು ಅವನು ಕೇಳಿದನು. ಸಾರಿ ಸರ್, ನೀವು ಕೇಳುವ ಯಾವ ಪ್ರಶ್ನೆಗೂ ಈಗ ನನ್ನಿಂದ ಉತ್ತರ ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿ ನಿಮ್ಮನ್ನು ಇನ್ಸಲ್ಟ್ ಮಾಡಿದೆ ಎಂದು ಭಾವಿಸಬೇಡಿ. ಪ್ಲೀಸ್ ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಎಂದು ಅಳುತ್ತಾ ಹೇಳಿ ಆ ಫೈಲ್ ಹಿಡಿದು ಅವಳು ಹೊರಟು ಹೋದಳು. ಏನು ನಡೆಯುತ್ತಿದೆ ಇವರ ಮಧ್ಯೆ? ಸತ್ಯವಾಗಿ ಏನೂ ತಿಳಿಯುತ್ತಿಲ್ಲ. ಹುಡುಗಿಯರನ್ನು ಕಂಡರೆ ಆಗದ ಅಣ್ಣನಿಗೆ ಒಬ್ಬ ಹುಡುಗಿ PA ಆಗಿದ್ದಾಳೆ. ಆ ಸೀರೆಯನ್ನು ಯಾರಿಗೂ ಮುಟ್ಟಲು ಬಿಡದೆ ಅಷ್ಟು ಜಾಗರೂಕತೆಯಿಂದ ಇಟ್ಟುಕೊಂಡಿದ್ದವನು ಇಂದು ಇವಳಿಗೆ ಕೊಟ್ಟಿದ್ದಾನೆ ಅಂದರೆ ಬೆಳಿಗ್ಗೆ ಚಾನಲ್ನಲ್ಲಿ ನಾನು ಸೀರೆಯನ್ನು ಗಮನಿಸಲಿಲ್ಲ. ಯಾಶಿಕಾ ಆ ಹುಡುಗಿಯ ಸೀರೆ ಹಿಡಿದಿದ್ದು ಕೂಡ ಈ ವಿಷಯ ತಿಳಿದೇ ಇರಬಹುದಾ? ಓಕೆ,
ಈ ಪ್ರಶ್ನೆಗಳನ್ನೆಲ್ಲ ಫೈರ್ ಆಫೀಸರ್ ಹತ್ತಿರ ಕೇಳಿದರೆ ಅಷ್ಟೇ ಕಣ್ಣಿನಿಂದಲೇ ಸುಟ್ಟು ಬಿಡುತ್ತಾನೆ. ಇದನ್ನು ಯಾಶಿಕಾ ಹತ್ತಿರವೇ ಕೇಳಬೇಕು, ಅವಳೇ ಇದಕ್ಕೆ ಸರಿಯಾದ ವ್ಯಕ್ತಿ ಎಂದುಕೊಂಡು ಮೆಟ್ಟಿಲುಗಳಲ್ಲಿ ಓಡಿದನು. ಇವನು ಮಾತ್ರ ಸುಧಾರಿಸುವುದೇ ಇಲ್ಲವೇ ಎಂದು ಬೇಸರದಿಂದ ಅವನ ಆಟಗಳನ್ನು ಅಥರ್ವ ನೋಡಿದನು. ಓಡಿ ಹೋಗಿ ಯಾಶಿಕಾ ಮುಂದೆ ನಿಂತ ವಿಕ್ರಮ್ ಅವನ ಶೂಗಳನ್ನು ನೋಡಿ ತಲೆ ಎತ್ತಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಕೋಪದಿಂದ ಕಣ್ಣುಗಳು ಕೆಂಪಾಗಿದ್ದವು. ಇತ್ತ ವಿಕ್ರಮ್ ಮಾತನಾಡುತ್ತಿದ್ದ ಸಮಯದಲ್ಲಿ ಯಾಶಿಕಾ ಕಣ್ಣಿಗೆ ಬೀಳದಂತೆ ನಕ್ಷತ್ರ ಆಫೀಸಿನಿಂದ ಹೊರಗೆ ಹೋಗಿದ್ದಳು. ಮಾಮ, ಅಣ್ಣ ತಮ್ಮಂದಿರಿಗೆ ಮನಸ್ಸಾಕ್ಷಿಯೇ ಇಲ್ಲ ಇಲ್ವಾ? ಅಷ್ಟು ಜನರ ಮುಂದೆ ನನ್ನನ್ನು ಮಂಡಿ ಉರಿಸಿ ಅವಮಾನಿಸಿದ್ದೀರಲ್ಲ, ಇದನ್ನು ಖಂಡಿತ ಅತ್ತೆ ಹತ್ತಿರ ಹೇಳದೆ ಬಿಡುವುದಿಲ್ಲ ಎಂದು ಯಾಶಿಕಾ ಹೇಳಿದಳು. ಅಬ್ಬಬ್ಬಾ, ಹೋಗಿ ನಮ್ಮಮ್ಮನಿಗೆ ಹೇಳಿಕೊಡ್ತೀಯಾ? ಇಲ್ಲಿ ನೋಡು, ಮನೆಯಲ್ಲಿ ನಡೆಯುವುದು ಏನು ನನ್ನ ತಾಯಿಯ ಕಿವಿಗೆ ಬೀಳಬಾರದು ಅಂತಲೇ ಆ ರೂಮನ್ನು ಅಣ್ಣ ರೆಡಿ ಮಾಡಿಸಿದ್ದಾನೆ. ಹಾಗಿರುವಾಗ ನೀನು ಧೈರ್ಯವಾಗಿ ಹೋಗಿ ಹೇಳಿಕೊಡ್ತೀಯಾ? ಒಂದು ವಿಷಯ ಅರ್ಥ ಮಾಡಿಕೊ, ನೀನು ವಿಷ ಅಂತ ನಮಗೆ ಚೆನ್ನಾಗಿ ಗೊತ್ತು, ಆದರೆ ನನ್ನ ತಾಯಿಗೆ ಅದು ಗೊತ್ತಿಲ್ಲ. ಅವರ ಸಂತೋಷಕ್ಕಾಗಿ ಮಾತ್ರ ನಾವು ನಿಮ್ಮ ಕುಟುಂಬದವರನ್ನು ಸಹಿಸಿಕೊಂಡು ಹೋಗುತ್ತಿದ್ದೇವೆ ಅಷ್ಟೇ. ಏನಾದರೂ ಅನಾಹುತ ಮಾಡಲು ಹೋದರೆ ಆ ಮನೆಯಲ್ಲಿ ಇರಲು ಸಾಧ್ಯವಾಗುವುದಿಲ್ಲ, ನೆನಪಿಟ್ಟುಕೋ ಎಂದು ಎಚ್ಚರಿಕೆ ನೀಡಿದನು. ಲೇ, ನಾನು ಆ ಮನೆಯಲ್ಲಿ ಇರಲು ಸಾಧ್ಯವಿಲ್ಲವೇ? ಬೇಗನೆ ನಿನ್ನನ್ನು ನಿನ್ನ ಅಣ್ಣನಿಂದ ಪ್ರತ್ಯೇಕಿಸುತ್ತೇನೆ. ಅತ್ತೆಯ ಬಾಯಿಯಿಂದಲೇ ನನ್ನ ಕೊರಳಿಗೆ ನಿನ್ನ ಅಣ್ಣನಿಂದ ತಾಳಿ ಕಟ್ಟಿಸುತ್ತೇನೆ. ನಿಮ್ಮ ತಾಯಿ ಹೇಳಿದರೆ ನೀನು ಮೀರುವಂತಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಅವನನ್ನು ನೋಡಿದಳು. ಅವಳನ್ನು ನಿರ್ಲಕ್ಷಿಸಿ ವಿಕ್ರಮ್ ತನ್ನ ಆಫೀಸ್ ರೂಮ್ಗೆ ಹೋದನು. ತನ್ನ ರೂಮಿನಿಂದ ಆಫೀಸ್ ಗೇಟ್ ದಾಟಿ ಹೊರಗೆ ಹೋಗುತ್ತಿದ್ದ ನಕ್ಷತ್ರಳನ್ನು ಅಥರ್ವ ನೋಡುತ್ತಿದ್ದನು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.